ಸ್ನೇಹಿತರೆ, ಮೋದಿಜಿ ಕೊಟ್ಟ ಮಾತುಗಳನ್ನೆಲ್ಲ ಉಳಿಸ್ಕೊಳ್ತಾ ಇದ್ದಾರೆ. ರಾಮ ಮಂದಿರವನ್ನ ಸಂಪೂರ್ಣಗೊಳಿಸಿದ್ದಾರೆ. ನಿನ್ನೆ ಧ್ವಜಾರೋಹಣವನ್ನು ಕೂಡ ಅವರೇ ಖುದ್ದು ಬಂದು ಅಯೋಧ್ಯೆಯಲ್ಲಿ ಮಾಡಿದ್ದಾರೆ. ಸರಿ, ಏನು ಅವ್ರು ಕೊಟ್ಟ ಪ್ರಾಮಿಸ್? ಎಲೆಕ್ಷನ್ಗೆ ಹೋಗುವ ಮೊದಲು ಅವ್ರು ಕೊಟ್ಟ ಪ್ರಾಮಿಸ್ ಏನಂದ್ರೆ 370 ಆರ್ಟಿಕಲ್ ಅನ್ನು ನಾವು ತೆಗಿತೇವೆ, ರದ್ದು ಮಾಡ್ತೇವೆ, ಕಾಶ್ಮೀರವನ್ನು ಫ್ರೀ ಮಾಡ್ತೇವೆ ಅಂತ. ಅದನ್ನ ಮಾಡಿದ್ರು. ರಾಮ ಮಂದಿರವನ್ನು ಕಟ್ತೇವೆ ಅಂತ ಹೇಳಿದ್ರು. ವಹಿ ಬನೋಂಗ ರಾಮ ಮಂದಿರ್ ಅಂತ ಅಲ್ಲೇ ಮಾಡಿದ್ರು ರಾಮ ಮಂದಿರವನ್ನ. ಅವರು ಕೊಟ್ಟ ಆಶ್ವಾಸನೆಗಳನ್ನು ಪೂರ್ಣಗೊಳಿಸಿದ್ದಾರಲ್ಲ, ಅದರಿಂದನೇ ಅಲ್ವಾ ಜನ ಆಯ್ಕೆ ಮಾಡಿರೋದು, ಜನ ಆಯ್ಕೆ ಮಾಡ್ತಾ ಇರುವಂತದ್ದು. ಏನು ಸಮಸ್ಯೆನೇ ಇಲ್ವಲ್ಲ ಅಂತ ನೀವು ಕೇಳ್ಬೋದು. ಹೌದು, ಹಾಗಾದ್ರೆ ಈಗ ಈ 370 ಆರ್ಟಿಕಲ್ ಅನ್ನ ತೆಗಿಲಿಕ್ಕೆ ಎಷ್ಟು ಕೋಟಿ ಹಣ ಖರ್ಚಾಯ್ತು ಅಲ್ವಾ? ಈ ಪ್ರಶ್ನೆನ ನಾವು ಕೇಳಬೇಕು. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ಪೇಪರ್ ಅಲ್ಲಿ 370 ಆರ್ಟಿಕಲ್ ಅನ್ನು ರದ್ದು ಮಾಡಿದ್ದೇವೆ ಅಂತ ಬರೀಲಿಕ್ಕೆ ಎಷ್ಟು ಖರ್ಚಾಗ್ಬೋದು ಅನ್ನುವಂಥದ್ದು ನಿಮಗೂ ಗೊತ್ತಿರ್ಬೋದು. ಬಹುಮತ ಇರುವಂತಹ ಒಂದು ಪಕ್ಷ ಆಡಳಿತದಲ್ಲಿರುವಾಗ ಯಾವ್ದಾದ್ರು ಒಂದು ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ಹೀಗೆ ಆಗೋಗ್ತದೆ. ಖರ್ಚಿಲ್ಲದ ಕೆಲಸ ಅದು. ಸರಿ, ಅದರಿಂದ ಖರ್ಚು ಆದದ್ದೇನು ಅಂತ ನೀವು ನನ್ನ ಕೇಳಿದ್ರೆ, ಖರ್ಚಾದದ್ದು ಸುಮಾರಿದೆ. ಏನು ಖರ್ಚಾಯಿತು ಅಂತ ಹೇಳಿದ್ರೆ, ಸಿಂಧೂರ್ ಅಂತ ಒಂದು ಆಪರೇಷನ್ ಮಾಡಿದ್ರು. ಯಾಕೆ ಮಾಡಿದ್ರು? ನಮ್ಮ ಭಾರತೀಯರೆಲ್ಲ ಕಾಶ್ಮೀರ ಫ್ರೀ ಆಗಿದೆ, ನಾವು ಆರಾಮಾಗಿ ಹೋಗಿ ಕಾಶ್ಮೀರ ತಿರುಗಿ ನೋಡ್ಬೋದು, ಕಾಶ್ಮೀರದಲ್ಲಿ ಐಸ್ ತಕೊಂಡು ಒಬ್ಬರ ಮೇಲೆ ಒಬ್ರು ಹಾಕೊಳ್ಬೋದು, ಎಂಜಾಯ್ ಮಾಡ್ಬೋದು ಅಂತ ರಜೆಯಲ್ಲಿ ಕಪಲ್ಸು ಮಕ್ಕಳನ್ನು ಸಮೇತ ಕರ್ಕೊಂಡು ನಮ್ಮ ಕರ್ನಾಟಕದಿಂದ ಒಂದು ಕಪಲ್ ಹೋಗಿ ಕೊನೆಗೆ ಬರುವಾಗ ತಮ್ಮ ಸಿಂಧೂರವನ್ನ ಅಳಿಸಿಕೊಂಡು ಬಂದ್ರು. ಅಂದ್ರೆ ಅಲ್ಲಿ ಉಗ್ರರು ಅಟ್ಯಾಕ್ ಮಾಡಿದ್ರು. ಪೇಪರ್ ಅಲ್ಲಿ ನೀವು ಬರ್ದ ಕೂಡಲೇ ಅಲ್ಲಿ ಸೇಫ್ಟಿ ಇದೆ ಅಂತ ಅರ್ಥ ಅಲ್ಲ. ಸೇಫ್ಟಿ ಕೊಟ್ರೇನೆ ಸೇಫ್ಟಿ ಇರೋದು, ಸೆಕ್ಯೂರಿಟಿ ಇದ್ರೇನೆ ಸೆಕ್ಯೂರಿಟಿ ಇರೋದು. ಪೇಪರ್ ಅಲ್ಲಿ ಸೆಕ್ಯೂರಿಟಿ ಅಂತ ಬರೆದ್ರೆ, ಪೇಪರ್ ಅಲ್ಲಿ 370 ಆರ್ಟಿಕಲ್ ತೆಗೆದು ಬಿಟ್ಟಿದ್ದೇವೆ, ಅಲ್ಲಿ ಸ್ವಚ್ಛಂದವಾಗಿ ಹೋಗಿ ಹಾರಾಡ್ಬೋದು ನೀವು ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು ಆ ಒಂದು ಅಟ್ಯಾಕ್ ನಲ್ಲಿ ನಮ್ಗೆ ಅರ್ಥ ಆಯ್ತು. 370 ಆರ್ಟಿಕಲ್ ತೆಗೆದದ್ದು ಬಹಳ ಸಂತೋಷದ ವಿಚಾರನೇ, ಆದ್ರೆ ಅಲ್ಲಿ ಸೆಕ್ಯೂರಿಟಿ ಫೇಲ್ಯೂರ್ ಆಗಿದ್ದು ಸಂತೋಷದ ವಿಚಾರ ಅಲ್ಲ, ಅದು ದುಃಖದ ವಿಚಾರ. ಅದು ಪರವಾಗಿಲ್ಲ ಸ್ನೇಹಿತರೆ. ಅಲ್ಲಿ ಇನ್ನೊಂದು ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ಮಿಸ್ಟೇಕ್ ಅಲ್ಲ, ನಾವು ತಲೆ ತಗ್ಗಿಸುವಂತಹ ವಿಚಾರ ಏನು ಅಂದ್ರೆ, ಯುದ್ಧ ಘೋಷಣೆ ಮಾಡಿದ್ರು, ಆದ್ರೆ ಆಪರೇಷನ್ ಸಿಂಧೂರ್ ಅಂತಾನು ಹೆಸರಿಟ್ರು. ಬ್ಯೂಟಿಫುಲ್, ಹೆಣ್ಣು ಮಕ್ಕಳ ಕುಂಕುಮದಲ್ಲಿ ನಾವು ಒಂದು ಆಪರೇಷನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ತುಂಬಾ ಒಂದು ಸೂಕ್ಷ್ಮತೆಯನ್ನ ಅಲ್ಲಿ ಇಟ್ಕೋಬೇಕಾಗತ್ತೆ. ಆದ್ರೆ ನಮ್ಮ ಈ ಟ್ರಂಪ್ ಬಂದು ಹೇಳ್ತಾರೆ ಸೀಸ್ ಫೈರ್ ಅಂತ, ಯುದ್ಧ ವಿರಾಮ ಅಂತ. ಅದನ್ನ ಹೇಳ್ಬೇಕಾಗಿದ್ದವ್ರು ಯಾರು? ನಮ್ಮ ದೇಶದ ಪ್ರಧಾನಿಗಳು ಹೇಳ್ಬೇಕಿತ್ತು. ನಾವೇನಾದ್ರೂ ಯುದ್ಧವನ್ನು ನಿಲ್ಲಿಸ್ತೇವೆ ಅಂತಾದ್ರೆ, ಅಥವಾ ನಮ್ಮ ಸೇನಾಧಿಕಾರಿಗಳ ಕೈಯಲ್ಲಿ ಹೇಳಿಸ್ಬೇಕಿತ್ತು. ಆದ್ರೆ ನಮ್ಮ ವೀರ ಯೋಧರಿಗೂ ಕೂಡ ಇವರು ಒಂಥರ ತಲೆ ತಗ್ಗಿಸುವಂತಹ ಕೆಲಸ ಮಾಡ್ಬಿಟ್ರಲ್ಲ ನಮ್ಮ ಮೋದಿಜಿಯವರು. ಯಾರೋ ಬ್ರಿಟಿಷರು ಬಂದು ನಮ್ಮ ದೇಶದ ಬಗ್ಗೆ ಮಾತಾಡುವಾಗೆ ಆಯ್ತಲ್ಲ, ಬೇರೆಯವರ ಕೈಯಲ್ಲಿ ನಮ್ಮ ದೇಶವನ್ನು ಕೊಟ್ಟು ಬಿಟ್ರಲ್ಲ. ಇದು ನಮ್ಮ ರಾಮರಾಜ್ಯನ? ಇದು ಸರಿ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಬಹಳ ಖುಷಿಯ ವಿಚಾರ. ಆದ್ರೆ ಯಾವತ್ತು ಇವರು ರಾಮನನ್ನು ಕರ್ಕೊಂಡೋಗಿ ಇವರು ಬಿಜೆಪಿಯ ಪಕ್ಷ ಸೇರಿಸ್ಕೊಂಡ್ರು ಅಂತ ಗೊತ್ತಿಲ್ಲ. ರಾಮ ಸರ್ವಾಂತರ್ಯಾಮಿ, ಎಲ್ರಿಗೂ ಬೇಕಾಗಿರೋನು, ಮರ್ಯಾದಾ ಪುರುಷ. ಜೊತೆಗೆ ರಾಮನನ್ನು ಪ್ರತಿಯೊಬ್ರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟದ ವಿಚಾರ. ಆದ್ರೆ ಅಟ್ಲೀಸ್ಟ್ ರಾಮ ರಾಜ್ಯ ಆಗ್ಲಿ ಅಂತ ಇಷ್ಟಪಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಇವ್ರ ಪಕ್ಷದಲ್ಲಿ ಎಂತವ್ರಿದ್ದಾರೆ? ಇವ್ರ ಪಕ್ಷದಲ್ಲಿ ಯಡಿಯೂರಪ್ಪ ಅಂತವ್ರು ಇದ್ದಾರೆ. 80+ ಅಲ್ಲಿ ಅವ್ರ ಮೇಲೆ ಇವತ್ತು ಪೋಕ್ಸ್ಕೋ ಕೇಸ್ ಇದೆ. ಅಂದ್ರೆ ಅಪ್ರಾಪ್ತ ಹೆಣ್ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರುವಂತಹ ಕೇಸ್. ಇವರು ಕರ್ನಾಟಕದ ದೊಡ್ಡ ಬಿಜೆಪಿಯ ನಾಯಕರು. ಅವರನ್ನ ಈವರೆಗೆ ಆತರ ಒಂದು ಕೇಸ್ ಆದ್ಮೇಲೆ ಕೂಡ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಕೆಲಸ ಮಾಡ್ಲಿಲ್ಲ. ಇನ್ಫ್ಯಾಕ್ಟ್ ಅವರ ಮಗ ಇವತ್ತು ಬಿಜೆಪಿಯ ಕರ್ನಾಟಕದ ರಾಜ್ಯಾಧ್ಯಕ್ಷರು. ಇದು ಇವರ ರಾಮರಾಜ್ಯ. ಈ ರಾಮರಾಜ್ಯದಲ್ಲಿ ಒಂದಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೇನೆ. ನನ್ನದು ಒಂದು ವಿಚಾರ ಹೇಳ್ತೇನೆ. ನನ್ನ ಮನೆ ಮೇಲೆ ಕೂಡ ಕಲ್ಲೋಡಿಸ್ತಾರೆ. ಯಾಕೆಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ ಅಂತ ಹೇಳಿ, ಕಾಂಗ್ರೆಸ್ನ ಬೆಂಬಲಿಗಳು ಅಂತ ಹೇಳಿ ಕಲ್ಲು ಕೂಡ ಓಡಿಸ್ತಾರೆ.
ಇದು ನಾನು ಒಬ್ಳು ಹಿಂದೂ ನೋಡಿ ಕುಂಕುಮ ಹಚ್ಕೊಂಡಿದ್ದೇನೆ, ಒಬ್ಳು ಕುಂಕುಮ ಹಚ್ಚದವಳು ಒಬ್ಳು ಮುಸಲ್ಮಾನ ಯುವತಿಯ ಕೈಯಲ್ಲಿ ಒಂದು ವಿಡಿಯೋ ಮಾಡಿಸ್ತಾರೆ, ಹೇಳಿ ಹಿಂದೂಗಳೇ ಎದ್ದೇಳಿ, ಇನ್ನಾದ್ರೂ ಎದ್ದೇಳಿ ನೋಡಿ, ಈಕೆ ರಾಮನಿಂದನೆ ಮಾಡಿದಾಳೆ, ಹನುಮನಿಂದನೆ ಮಾಡಿದಾಳೆ ಅಂತ ಹೇಳಿ ಯಾವುದೋ ಒಂದು ಎಡಿಟೆಡ್ ಆಡಿಯೋ ವಿಡಿಯೋ ಇಟ್ಕೊಂಡು ಆ ಆಡಿಯೋ ವಿಡಿಯೋವನ್ನ ಅಷ್ಟು ವಿಜೃಂಭಿಸಿ ಅದಕ್ಕೆ ಏನೋ ರೆಕ್ಕೆ ಪುಕ್ಕ ಎಲ್ಲ ಸೇರಿಸಿ, ಜೊತೆಗೆ ಈ ಕಿರಿಕೀರ್ತಿ ಬೇರೆ ಸೇರ್ಕೊಂಡಿದ್ದ ಮಹಾನಿಂದು, ಒಂದ್ 1/4 kg ಇಲ್ಲ ಅವನು ಇಡೀ ಬಾಡಿಯಲ್ಲಿ, ಅವನು ಸೇರ್ಕೊಂಡಿದ್ದ. ಹಾಗೆ ಮಾತಾಡ್ಬಾರ್ದು. ಆಕ್ಚುಲಿ ಕೀರ್ತಿ ಶಂಕರಘಟ್ಟ ಖ್ಯಾತ ಪತ್ರಕರ್ತರು, ಕ್ಷಮೆ ಇರ್ಲಿ, ಹೇಳ್ಬೇಕು ಅನ್ನಿಸ್ತು ಹೇಳ್ಬಿಡ್ತೀನಿ, ಯಾಕಂದ್ರೆ ಆಕ್ರೋಶ ಅಷ್ಟರ ಮಟ್ಟಿಗೆ ಬರುತ್ತೆ. ಇವರು ಸೇರ್ಕೊಂಡು ಒಂದು ಪ್ಲಾನ್ ಮಾಡಿ ರಾಮನಿಗೆ ನಿಂದನೆ ಮಾಡ್ಬಿಟ್ರು ಅಂತ ಹೇಳಿ ಈ ರಾವಣ ಶೂರ್ಪನಖಿ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಕಲ್ಲು ಬಿಸಾಡಿದ್ರು. ನನಗೇನು ಬೇಜಾರಿಲ್ಲ, ರಾಮರಾಜ್ಯದಲ್ಲಿ ನೀವು ರಾಮ ಸೀತೆ ಅಂತಹ ಒಂದು ಆದರ್ಶವಾಗಿರುವಂತಹ ಹಿಂದೂಗಳ ಮನೆ ಮೇಲೆ ನೀವು ಕಲ್ಲು ಬಿಸಾಡಿದ್ರೆ ಆ ಪಾಪ ನಿಮ್ಮನ್ನೇ ಸುತ್ತುತ್ತೆ ಅನ್ನೋ ಒಂದು ಇದು ಕರ್ನಾಟಕದಲ್ಲಿ ನಮ್ಮ ಶ್ರೀರಾಮನ ದಯನೋ ನಮ್ಮ ಹನುಮನ ಆಶೀರ್ವಾದನೋ ಬಿಜೆಪಿ ಮಣ್ ತಿಂದು ಹೋಗಿದೆ. ಇನ್ನಷ್ಟು ನೀವು ಕುಕೃತ್ಯಗಳನ್ನ ಮಾಡಿ ಇವತ್ತು ಅದೇ ಚಾನಲ್ಲಿನ ಅದೇ ಮುಸಲ್ಮಾನ ಯುವತಿ ಹಾಗೂ ಅವರ ಬಾಸ್ ಇಬ್ರು ಜೈಲ್ ಕಂಬಿ ಎಲ್ಲಿ ಎಣಿಸ್ಬಿಡ್ತೀವೋ ಅಂತ ತಲೆ ತಪ್ಪಿಸ್ಕೊಂಡು ತಿರ್ಗಾಡ್ತಾ ಇರೋ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ ಜೊತೆಗೆ ಯಾರಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಆದ್ರೆ ಈ ದೇಶದಲ್ಲಿ ರಾಮ ಅಂತೂ ಖಂಡಿತ ಇದ್ದಾನೆ, ಈ ದೇಶದ ಕಾನೂನಂತೂ ತುಂಬಾ ಸುಭದ್ರವಾಗಿದೆ, ನಿಮ್ಗಳಿಗೆ 7 ಕೆರೆ ನೀರಂತೂ ಕುಡಿಸ್ತಾ ಇದ್ದಾರೆ. ಸರಿ, ಅದೇನೇ ಇರ್ಲಿ. ಆದ್ರೆ ಮೋದಿಜಿಯ ಸಕ್ಸಸ್ ಬಗ್ಗೆ ಇನ್ನೊಂದು ಮಾತಿಲ್ಲ ನಂದು. ಅವ್ರು ಹೇಳಿದ್ದನ್ನ ಅವ್ರು ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲ ಏನು ಅವರನ್ನ ಮೆಚ್ಕೊಳ್ಳೇಬೇಕು ಅಂತ ಹೇಳೋದಾದ್ರೆ ಹೌದಪ್ಪ, ಅವ್ರು ಹೇಳಿದ್ದನ್ನ ಮಾಡಿದ್ದಾರೆ, ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನುವಂಥದ್ದು. ಅದೇನೋ ಹೇಳ್ತಾರಲ್ಲ, ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಅಂತ, ಹಾಗೆ ಆಗಿದೆ ನಮ್ಮ ರಾಮರಾಜ್ಯ. ಈ ಕರೆಕ್ಷನ್ಸ್ ಅನ್ನ ಮೋದಿಜಿಯವರು ಯಾವಾಗ ಮಾಡ್ತಾರೆ? ಹಾಗೂ ನಮ್ಮ ದೇಶದ ಈ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆಗತ್ತಲ್ಲ, ಅದನ್ನೆಲ್ಲ ಯಾವಾಗ, ಎಲ್ಲಿ, ಯಾವ ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡ್ತಾರೆ? ಇದೆಲ್ಲ ಕೇಳಬೇಕು ಅಂತ ನನ್ಗೆ ಅನಿಸ್ತಾ ಇರತ್ತೆ. ಆಗಾಗ ಒಂದಷ್ಟು ವಿಚಾರಗಳನ್ನ ಮಾತಾಡ್ಬೇಕು ಅಂತಾನು ಅನಿಸ್ತಾ ಇರತ್ತೆ, ಕೇಳ್ತಾ ಇರ್ತೀನಿ. ಅನ್ಯಥಾ ಭಾವಿಸ್ಬೇಡಿ, ಯಾಕೆಂದ್ರೆ ನೀವು ಕೂಡ ಹೆಚ್ಚು ಮೋದಿ ಅಭಿಮಾನಿಗಳು ಇರ್ತೀರಿ. ಅವ್ರು ಹೇಳಿದ್ದನ್ನು ಮಾಡಿದರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಮ್ಮ ದೇಶದ ಟ್ಯಾಕ್ಸ್ ಹಣ ಎಲ್ಲಿ ಹೋಗ್ತಾ ಇದೆ? GST ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ವಿ. ಈ ವರ್ಷ ಏನೋ ಬಜೆಟ್ ಅಲ್ಲಿ ಒಂದು 50%, 20% ಎಷ್ಟೋ ಒಂದಷ್ಟು ಕಡಿಮೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಂತೋಷದ ವಿಚಾರನೇ. ಆದ್ರೆ ಇಷ್ಟು ವರ್ಷ ಜಾಸ್ತಿ ಮಾಡಿದ್ದು ಅವರೇ ಅಲ್ವಾ? 11 ವರ್ಷ ಅವರೇ ಜಾಸ್ತಿ ಮಾಡಿ ಅವರೇ ಕಡಿಮೆ ಮಾಡಿರೋದು. ಈ ರಿಲಯನ್ಸ್ ತರ ಮೊದ್ಲಿಗೆಲ್ಲ ಫ್ರೀ ಕೊಟ್ಬಿಟ್ಟು ಆಮೇಲೆ ಎಲ್ಲ ನಾವು ಅದರಲ್ಲಿ ಹೊಂದ್ಕೊಂಡ ಮೇಲೆ ಎಲ್ಲಾನು ಡಬಲ್ ಮಾಡ್ಬಿಡ್ತಾರಲ್ಲ, ಹಂಗೆ. ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ಕಾರ್ಪೊರೇಟ್ ಆಗಿ ಬದಲಾವಣೆ ಮಾಡ್ತಾ ಇದಾರ ನಮ್ಮ ಮೋದಿಜಿ, ಅಥವಾ ನಿಜವಾಗ್ಲೂನೇ ರಾಮರಾಜ್ಯ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದಾರ? ಇದನ್ನ ನಾನೊಬ್ಳು ಎಚ್ಚೆದ್ಕೊಂಡ್ರೆ ಅಥವಾ ಎಲ್ರೂ ಎಚ್ಚೆದ್ಕೊಂಡ್ರೆ ಮಾತ್ರ ಸಾಧ್ಯ ಆಗೋಂಥದ್ದು. ಒಬ್ರು ಎಚ್ಚೆದ್ಕೊಂಡ್ರೆ ಇಲ್ಲ ನನ್ನಂತವ್ರು 10 ಜನ ಎಚ್ಚೆದ್ಕೊಂಡ್ರೆ ಸಾಧ್ಯ ಆಗಲ್ಲ ಅಂತ. ಸರಿ, ಅದೇನೇ ಇರ್ಲಿ, ಮೋದಿಜಿಯವರೇ ಆಡಳಿತ ಮಾಡ್ಲಿ, ಯಾಕಂದ್ರೆ ಅವ್ರಿಗೆ ಜನ ತುಂಬಾ ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಥ್ರೂ ಔಟ್ ಕರ್ನಾಟಕ. ಆದ್ರೆ ಕೇಸರಿ ಹಾಕಿಕೊಂಡು ಹಿಂದೂಗಳ ಮನೆ ಮೇಲೆ ಅಟ್ಯಾಕ್ ಮಾಡುವಂಥದ್ದು ನೋಡಿ. ನಮ್ಮ ಜಿಲ್ಲೆಯಲ್ಲಿ ಹಿಂದೂ ಹೆಣ್ಮಗಳು ಸೌಜನ್ಯಗೆ ಇವತ್ತವರೆಗೂ ನ್ಯಾಯ ಸಿಗ್ಲೇ ಇಲ್ಲ. ಆಕೆಯ ಹತ್ಯೆ ಆಯಿತು, ಆಕೆಯ ಮೇಲೆ ಅತ್ಯಾಚಾರ ಆಗಿತ್ತು. ಈ ಎಲ್ಲಾ ವಿಚಾರಗಳು ಇದ್ರೂ ಕೂಡ ಇವತ್ತಿನ ಬಿಜೆಪಿಯ ನಾಯಕರು ಕರ್ನಾಟಕದಲ್ಲಿ ಆಕೆಯನ್ನು ಅತ್ಯಾಚಾರ ಮಾಡಿ ಆಕೆಯನ್ನ ಕೊಂದು ಹಾಕಿದವರ ಪರವಾಗೇ ನಿಂತ್ಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಹಾಗಾದ್ರೆ ರಾಮರಾಜ್ಯ ಹೇಗೆ ಸಾಧ್ಯ ಅನ್ನುವಂಥದ್ದು ನನ್ನ ಪ್ರಶ್ನೆ. ನೀವು ಉತ್ತರಗಳನ್ನ ಕೊಡ್ಬೋದು, ಸರಿ ತಪ್ಪುಗಳನ್ನ ಚರ್ಚೆ ಮಾಡ್ಬೋದು, ಆದ್ರೆ ನಿಮ್ಮ ಭಾಷೆ ಸಭ್ಯವಾಗಿರ್ಲಿ ದಯವಿಟ್ಟು ಅಂತ ಹೇಳ್ತಾ. ಯಾಕಂದ್ರೆ ನನಗೆ ಕೆಲವೊಂದು ವಿಚಾರಗಳಲ್ಲಿ ಮೊದಲೇ ಸೂಚನೆ ಸಿಕ್ಬಿಡತ್ತೆ. ಯಾಕಂದ್ರೆ ಒಂದು 7-8 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ. ಯಾವುದಕ್ಕೆ ನೀವು ಫೇಕ್ ಅಕೌಂಟ್ಗಳನ್ನ ಮಾಡ್ಕೊಂಡು ಬರ್ತೀರಿ, ನಿಮ್ಮ ಫೇಕ್ ಬುದ್ಧಿಗಳನ್ನ ತೋರಿಸ್ತೀರಿ ಅನ್ನೋದು ಗೊತ್ತಿದೆ. ಇನ್ನಾದ್ರೂ ಬದಲಾಗಿ, ನೀವು ಬೈದ್ರು ನಾನೇನ್ ತಲೆ ಕೆಡಿಸ್ಕೊಳಲ್ಲ, ಆದ್ರೆ ಹೇಳ್ತಾ ಇದ್ದೀನಿ ಅಷ್ಟೇ, ಯಾಕಂದ್ರೆ ನೀವು ವಾಮಿಟ್ ಮಾಡ್ಕೊಳ್ಬಾರ್ದು ಅಂತ. ಅದೇನೇ ಇರ್ಲಿ ಸ್ನೇಹಿತರೆ, ಹೌದು ಅನ್ಸಿದ್ರೆ ನಮ್ಮ ಟ್ಯಾಕ್ಸ್ ಹಣ ಏನಾಯ್ತು
370 ಆರ್ಟಿಕಲ್ನ ರದ್ದು ಮಾಡ್ಲಿಕ್ಕೆ ಎಷ್ಟು ಕೋಟಿ ಖರ್ಚಾಯ್ತು, ಸರಿ ರದ್ದು ಮಾಡಿದ್ರಿಂದ ಎಷ್ಟು ಪ್ರಾಣಗಳನ್ನ ಕಳ್ಕೊಂಡ್ವಿ ಸೆಕ್ಯೂರಿಟಿ ಕೊಡದೇ ಇರೋದಕ್ಕೆ ಅದೇ ಕಾಶ್ಮೀರದಲ್ಲಿ ಅನ್ನೋದನ್ನು ಕೂಡ ಆಲೋಚನೆ ಮಾಡಿ, ಜೊತೆಗೆ ಕೆಟ್ಟ ಭಾಷೆ ಬಳಕೆಯಿಂದ ಇನ್ನು ನಾವು ಈ ಪಕ್ಷವನ್ನು ಗೆಲ್ಲಿಸ್ತೇವೆ ಅಂತ ಅನ್ಕೊಂಡ್ರೆ ಗೆಲ್ಸಿ, ಆದ್ರೆ ಪ್ರಯೋಜನ ಏನು ಅಂತ ಕೇಳ್ತೇನೆ. ದೇಶದ ಅಭಿವೃದ್ಧಿ ಮುಖ್ಯ ಆಗತ್ತೆ, ರಾಮ ರಾಜ್ಯ ಮಾಡೋದು ಮುಖ್ಯ ಆಗತ್ತೆ. ಒಬ್ಬ ಹಿಂದೂ ಆಗಿ ಹುಟ್ಟಿದ್ರೆ ಅವನು ಹಿಂದೂ ಆಗಿಯೇ ಸಾಯ್ತಾನೆ. ಯಾಕಂದ್ರೆ ಅವನ ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ವರೆಗೂ ಅದೇ ಇರತ್ತೆ. ಈ ನಕಲಿ ಮುಸಲ್ಮಾನರು ಕೆಲವರು ಇದ್ದಾರೆ. ಅದು ಒಬ್ಳು ಯುವತಿ ಕರ್ನಾಟಕದಲ್ಲಿ, ನಾನು ಸನಾತನಿ ಹಿಂದೂ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾಳೆ. ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಹೆಚ್ಚು, ಯಾಕಂದ್ರೆ ಅವಳು ಆ ರಾಮ ಮಂದಿರಕ್ಕೆ ಹೋಗಿದ್ಲು. ಅಲ್ಲಿ ಹೋಗಿ ಕೂಡ ನನ್ನಂತಹ ಒಂದು ಹಿಂದೂ ಮಹಿಳೆಯ ಬಗ್ಗೆ ಅಸಹ್ಯವಾಗಿ ಅಲ್ಲಿಂದ ಮಾತಾಡ್ತಾಳೆ. ಆ ಶ್ರೀರಾಮ ಪ್ರಭುನೇ ಅವಳ ಬಾಯಿಗೆ ಮಣ್ಣಾಕುವಂತ ಕೆಲಸ ಮಾಡಿದ್ದಾರೆ. 10 ದಿನ ಪಾಪ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಲಂತೆ. ಅವಳೇ ಬರ್ಕೊಂಡಿದ್ದಾಳೆ. ಅದನ್ನ ಕೇಳಿ ಖುಷಿ ಆಯ್ತು ನನಗೆ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.